ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಇವತ್ತು 77ನೆಯ ಗಣರಾಜ್ಯೋತ್ಸವ. ಈ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಅಂದರೆ ಏನು, ದೇಶಪ್ರೇಮ ಅಂದರೆ ಏನು ಅನ್ನುವಂತಹ ವಿಷಯದಲ್ಲಿ ನಾವು ತಿಳ್ಕೋಬೇಕಾಗಿದೆ. ಜೊತೆಗೆ ಪ್ರಜಾಪ್ರಭುತ್ವ, ಯಾಕಂದರೆ ಪ್ರಜಾಪ್ರಭುತ್ವ ಅಂದ ಕೂಡಲೇ ಬಹಳ ಹಿಂದಿನಿಂದ ಪ್ರಜಾಪ್ರಭುತ್ವ ಇತ್ತು. ನಮ್ಮ ಭಾರತದಲ್ಲಿ ಭಾರತ ಪ್ರಜಾಪ್ರಭುತ್ವದ ತಾಯಿ ಅಂತ ಹೇಳ್ತಾರೆ. ಅನುಭವ ಮಂಟಪ ಪ್ರಜಾಪ್ರಭುತ್ವದ ಮೊದಲನೇ ಸಂಸತ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಈ ಎರಡನ್ನೂ ಸಂಪೂರ್ಣ ಒಪ್ಪಕ್ಕಾಗಲ್ಲ. ಮೊದಲನೇದಾಗಿ, ಭಾರತದಲ್ಲಿ ಪ್ರಜಾಪ್ರಭುತ್ವ ಇತ್ತ? ಹೌದು, ಇತ್ತು. ಹೇಗಿತ್ತು ಅಂತಂದರೆ, ಗ್ರಾಮ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಇತ್ತು. ಅಂದರೆ ಗ್ರಾಮ ಮಟ್ಟದಲ್ಲಿ ಪಂಚಾಯತಿ ಅಂತ ಕರೀತಾ ಇದ್ರು, ಪಂಚರು ಅಂತ ಕರೀತಿದ್ರು. ಊರ ಹಿರಿಯರು ಅವರು ಕೆಲವ್ರನ್ನ ನೇಮಕ ಮಾಡ್ತಾ ಇದ್ರು. ಇವರು ಮುಖ್ಯಸ್ಥರು, ಮುಖಿಯ, ಹಿರಿಯ, ಪಂಚರು ಅಂತ ತಿಳ್ಕೊಂಡು ಅವ್ರ ಮಾತನ್ನ ಎಲ್ಲರೂ ಕೇಳಬೇಕಾಗಿತ್ತು. ಇನ್ನು ಪ್ರಭುತ್ವದ ವಿಷಯ ಬಂದಾಗ, ಅಂದರೆ ಒಡೆತನ, ಜಮೀನು, ಕಂದಾಯ ಇವೆಲ್ಲ ಬಂದಾಗ ರಾಜನಿಗೆ ಸರ್ವಾಧಿಕಾರ ಇತ್ತು. ಅವನು ರಾಜ ತುಂಬ ದೊಡ್ಡ ರಾಜ್ಯ ಇದ್ರೆ ಚಕ್ರವರ್ತಿ ಅಂತ ಕರೀತಿದ್ರು, ಇಲ್ಲ ಮಾಂಡಲಿಕರು, ಸಾಮಂತರು ಅಂತ ಕರೀತಿದ್ರು. ಒಟ್ಟಾರೆ ರಾಜನ ಕೈಗೆ ಸಂಪೂರ್ಣ ಅಧಿಕಾರ ಇತ್ತು. ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಇರಲಿಲ್ಲ ನಿಜವಾಗಿ. ಒಂದು ವೇಳೆ ಹಾಗೇನಾರು ಇದ್ದಿದ್ರೆ, ಅಂದರೆ ಒಳ್ಳೆ ಸಮರ್ಥ ರಾಜರು, ಅಶೋಕ, ಚಂದ್ರಗುಪ್ತ ಮೌರ್ಯ, ಅಶೋಕನಿಗಿಂತ ಮುಂಚೆ ಅಶೋಕನ ಅಜ್ಜ, ಆಮೇಲಿಂದ ಮುಂದೆ ಗುಪ್ತರ ಸಾಮ್ರಾಜ್ಯದಲ್ಲಿ ಸಮುದ್ರಗುಪ್ತ ಅಂತ ಬರ್ತಾನೆ. ಇಂಥವ್ರ ಕಾಲಕ್ಕೆ ಭಾರತ ಬಹಳ ವಿಸ್ತೀರ್ಣವಾಗಿತ್ತು. ಅಂದರೆ ಇತ್ತೀಚೆಗೆ ಕಂಡುಬರೋ ಹಾಗೆ, ಪುರಾಣಗಳನ್ನು ಬಿಟ್ಟರೆ ಐತಿಹಾಸಿಕ ಕಾಲಕ್ಕೂ ಬಹಳ ವಿಸ್ತೀರ್ಣವಾಗಿತ್ತು. ಆವಾಗ ಇವರಲ್ಲಿ ಯಾರಾದರೂ ಒಬ್ಬರು ಸಂವಿಧಾನ ಪದ್ಧತಿಯನ್ನು ತಂದು, ಅಂದರೆ ಕಾನೂನುಗಳು ಲಿಖಿತ ರೂಪದಲ್ಲಿರಬೇಕು, ಇದನ್ನ ಎಲ್ಲರೂ ಪಾಲಿಸಬೇಕು, ಜೊತೆಗೆ ಪ್ರಜಾಪ್ರಭುತ್ವದ ಮಾದರಿ ಬರಬೇಕು. ರಾಜಪ್ರಭುತ್ವ ಅಂದರೆ ವಂಶ ಪಾರಂಪರ್ಯವಾಗಿ ಬರ್ತಿತ್ತು. ಅದಕ್ಕೆ ಯಾಕೆ ದೇಶ ವೀಕ್ ಆಗ್ತಿತ್ತು ಅಂದರೆ, ಈಗ ರಾಜ ಒಂದು 40 ವರ್ಷ ಚೆನ್ನಾಗಿ ಆಳ್ದ ಅಂದರೆ, ಅಶೋಕ 40 ವರ್ಷ ಆಳ್ದ ಅಂತ ಇಟ್ಕೊಳ್ಳಿ. ಅವನ ಮಗ ಯಾರು ಅಂತ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಚಂದ್ರಗುಪ್ತ ಮೌರ್ಯ ತುಂಬ ಚೆನ್ನಾಗಿ ಕಟ್ಟಿದ ಸಾಮ್ರಾಜ್ಯ ಅಂತ ಹೇಳ್ತೀವಿ, ಅವನ ಮಗ ಅಷ್ಟು ಪ್ರಸಿದ್ಧಿ ಆಗಲಿಲ್ಲ. ಕಾರಣ ಏನು ಅಂದರೆ, ಈ ಆಲದ ಗಿಡದ ಕೆಳಗೆ ಬೇರೆ ಯಾವ ಬೆಳೆಯಲ್ಲ ಅಂತ ಹೇಳ್ತಾರೆ. ಹಂಗೆ ಬಹಳ ಪ್ರಭಾವಕಾರಿಯಾದ ರಾಜ, ಪ್ರಭಾವಕಾರಿಯಾದ ಗುರು, ಇವರು ತಮಗಿಂತ ಹೆಚ್ಚು ಪ್ರಭಾವ ಇರೋರನ್ನ ಬೆಳೆಸೋಕ್ಕಾಗಲ್ಲ. ಯಾಕೆ ಬೆಳೆಸೋಕ್ಕಾಗಲ್ಲ ಅಂದರೆ, ಅವರನ್ನು ಪ್ರಜೆಗಳು ಮತ್ತು ಭಕ್ತರು, ರಾಜರು ಪ್ರಜೆಗಳನ್ನು ಪ್ರಜೆಗಳು ರಾಜನ್ನ ಆರಾಧಿಸ್ತಿರ್ತಾರೆ, ಭಕ್ತರು ಗುರುವನ್ನು ಆರಾಧಿಸ್ತಿರ್ತಾರೆ. ಆ ಆರಾಧನೆಯನ್ನು ಬಿಟ್ಟು ತ್ಯಾಗ ಮಾಡಿ ಇನ್ನೊಬ್ಬರನ್ನ ಮೇಲೇರ್ಸೋಕ್ಕೆ ಪ್ರಭಾವಿ ಗುರುಗಳಿಂದ, ಪ್ರಭಾವಿ ರಾಜನಿಂದ ಸಾಧ್ಯ ಆಗೋದಿಲ್ಲ. ಆದ್ರಿಂದನೇ ಪ್ರಜಾಪ್ರಭುತ್ವ ಬರಲಿಲ್ಲ. ಮೋದಿಯವರು ಹೇಳ್ತಾರೆ ಪ್ರಜಾಪ್ರಭುತ್ವದ ತಾಯಿ ಭಾರತ ಅಂತ ಹೇಳಿ. ಹೌದು, ಅದೇ ಗ್ರಾಮ ಮಟ್ಟದಲ್ಲಿ ಚೆನ್ನಾಗಿತ್ತು ಪ್ರಜಾಪ್ರಭುತ್ವ, ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ರಾಜರುಗಳು ಅನಾಯಾಸವಾಗಿ ಅವರು ಗ್ರಾಮಗಳನ್ನು ಆಳ್ತಿದ್ರು. ಯಾರ ಮೂಲಕ? ಹಿರಿಯರ ಮೂಲಕ. ಅದೇ ಮುಂದೆ ಜಮೀನ್ದಾರಿ ಪದ್ಧತಿಗೆ ತಿರುಕೊಳ್ತು, ಮತ್ತು ಬೇರೆ. ಆದರೆ ನೈತಿಕ ಮಟ್ಟ ಚೆನ್ನಾಗಿದ್ದಾಗ ಆ ಊರು, ಆ ಗ್ರಾಮಗಳು, ಎಲ್ಲ ಗ್ರಾಮಗಳು ತುಂಬ ಚೆನ್ನಾಗಿತ್ತು. ಅದೇ ಕಲ್ಪನೆ ಮೇಲೆ ಗಾಂಧೀಜಿ
ಗ್ರಾಮ ಸ್ವರಾಜ್ ಅಂತ ಹೇಳಿದ್ರು. ಅದಾಗಬೇಕು, ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಹೇಳಿ. ಅದು ಹಾಳಾಗೋಗಿತ್ತು ಬ್ರಿಟಿಷರು ಬಂದಮೇಲೆ, ಮುಸಲ್ಮಾನರು ಬಂದಮೇಲೆ ಗ್ರಾಮ ಸ್ವರಾಜ್ಯ ಪದ್ಧತಿ ಹೊರಟೋಗಿತ್ತು. ಅಷ್ಟು ಬಿಟ್ಟರೆ ಪ್ರಜಾಪ್ರಭುತ್ವ ಅನ್ನುವಂಥದ್ದು ರಾಷ್ಟ್ರೀಯವಾದ ನ್ಯಾಷನಲಿಸಮ್ ನಮ್ಮಲ್ಲಿ ಇರಲಿಲ್ಲ. ಯಾಕೆ ಅಂದರೆ ಯುದ್ಧ ಮಾಡೋದೊಂದು ಗುರಿ ಅಂತ ತಿಳ್ಕೊಂಡ್ಬಿಟ್ಟಿದ್ರು, ಅದೊಂದು ಕಾಯಕ ಅಂತ ತಿಳ್ಕೊಂಡಿದ್ರು. ಬರೀ ನಮ್ಮ ದೇಶದಲ್ಲ, ಎಲ್ಲರೂ ಹಂಗೆ ತಿಳ್ಕೊಂಡಿದ್ರು. ಯುರೋಪಲ್ಲೂ ಹಾಗೇನೆ, ಎಲ್ಲ ಖಂಡಗಳಲ್ಲೂ ಯುದ್ಧಗಳೇ ಬಹಳ ಪ್ರಧಾನ ಆಗಿದ್ದು. ಅದಕ್ಕೆ ಕ್ರಿಸ್ತ ಪೂರ್ವದಲ್ಲೇ ಆವಾಗಲೇ ಅಲೆಕ್ಸಾಂಡರ್ ದಂಡೆತ್ತಿ ಇಲ್ಲಿ ತನಕ ಬಂದ, ಯುದ್ಧ ಮಾಡ್ಕೊಂತ ಪ್ರಜಾಪ್ರಭುತ್ವದಲ್ಲಿ ಯುದ್ಧಕ್ಕೆ ಅವಕಾಶ ಇರೋದಿಲ್ಲ ಸಾಮಾನ್ಯವಾಗಿ. ಯಾಕಂದರೆ ಅಲ್ಲಿ ರಾಜ್ಯ ವಿಸ್ತೀರ್ಣ ಮಾಡೋಕ್ಕೆ ಅವಕಾಶ ಇಲ್ಲ. ಹಿಂದೆ ಹೋಗಿದ್ರೆ ಇಷ್ಟೊತ್ತಿಗೆ ಅಮೇರಿಕಾದವರು ಎಷ್ಟೆಷ್ಟೋ ಮಾಡಿಕೊಂಡು ಅಮೇರಿಕನ್ ಬಹಳ ವಿಸ್ತೀರ್ಣ ಮಾಡ್ಕೊಂಡ್ಬಿಡ್ತಾ ಇದ್ರು. ಟ್ರಂಪು ಹೇಳ್ದ ಒಂದ್ಸಾರಿ, ಕೆನಡಾ ಅಮೇರಿಕಾದ 53ನೇ ರಾಜ್ಯ ಅಂತ ಹೇಳ್ಬಿಟ್ಟ. ಹುಚ್ಚುತನ ಅದು. ಕೆನಡಾ ಅಮೇರಿಕಕ್ಕಿಂತ ದೊಡ್ಡದು ವಿಸ್ತೀರ್ಣದಲ್ಲಿ, ಜನಸಂಖ್ಯೆಲಲ್ಲ, ವಿಸ್ತೀರ್ಣದಲ್ಲಿ. ಹಂಗೆ ಹೇಳ್ಬಿಟ್ಟಿದ್ದ. ಅಂದರೆ ವಿಸ್ತರಣವಾದ ಮತ್ತು ಏನು ಈ ಯುದ್ಧ ಮಾಡುವಂಥದ್ದು, ಇನ್ನೊಬ್ಬರದ್ದು ರಾಜ್ಯವನ್ನು ಕಿತ್ಕೊಳ್ಳೋದು ಪ್ರಜಾಪ್ರಭುತ್ವ ಅಲ್ಲ. ಆದ್ದರಿಂದ ಪ್ರಜಾಪ್ರಭುತ್ವ ಮಾದರಿ ಮತ್ತು ರಾಷ್ಟ್ರೀಯವಾದ ಶುರುವಾಗಿದ್ದು ಹೆಚ್ಚು ಕಡಿಮೆ 13-14ನೇ ಶತಮಾನ ಅಥವಾ 15-16ನೇ ಶತಮಾನ ಅಂತ ಹೇಳಬೇಕು. ಅಲ್ಲಿವರೆಗೂ ರಾಷ್ಟ್ರ ಒಟ್ಟಾಗಿರಬೇಕು ಅನ್ನುವಂಥದ್ದು ಇರ್ತಿರ್ಲಿಲ್ಲ. ಒಂದು ಭಾಷೆಗೆ ಅನುಸಾರವಾಗಿ ಅಲ್ಲಿ ಈ ಫ್ರಾನ್ಸಲ್ಲಾಗಲಿ, ಇಂಗ್ಲೆಂಡ್ ಆಗಲಿ, ಆ ಭಾಷೆಗೆ ಆಧಾರವಾಗಿ ಅವರು ರಾಷ್ಟ್ರಗಳನ್ನು ಮಾಡ್ಕೊಂಡಿದ್ರು. ಆದರೂ ಕಚ್ಚಾಡ್ತಿದ್ರು. ಯುದ್ಧಗಳಂತೂ ಬಹಳ ಆಗ್ತಿದ್ವು. ಇಂಗ್ಲೆಂಡ್ ಫ್ರಾನ್ಸ್ಗಂತೂ ಸತತ ಯುದ್ಧ. ಈ ಯುದ್ಧಗಳು ಬೇಡ ಅಂತ ಕಲ್ಪನೆ ಶುರುವಾಗಿತ್ತು. ಜೊತೆಗೆ ರಾಷ್ಟ್ರವಾದ ಅನ್ನುವಂಥದ್ದು ಶುರುವಾಯಿತು. ಪೆಟ್ರಿಯಟಿಸಮ್ ಅಂದರೆ ದೇಶಭಕ್ತಿ ಅನ್ನುವಂಥದ್ದು ಶುರುವಾಯಿತು. ನಮ್ಮ ದೇಶದಲ್ಲಿ ದೇಶಭಕ್ತಿ ಇದ್ದರೂ ಕೂಡ ಅದು ರಾಜ್ಯಕ್ಕೆ ಸೀಮಿತವಾಗಿತ್ತು, ರಾಜನಿಗೆ ಸೀಮಿತವಾಗಿತ್ತು. ಆದ್ದರಿಂದ ಬ್ರಿಟಿಷರು ಬಂದ ಮೇಲೆ ನಮ್ಮಲ್ಲಿ ಸರಿಯಾಗಿ ರಾಷ್ಟ್ರೀಯವಾದ ಮತ್ತು ಭಕ್ತಿ ಶುರುವಾಯಿತು. ಸ್ವಾತಂತ್ರ್ಯ ಬಂದ ಮೇಲೆ ಅದು ಕಡಿಮೆ ಆಗಿತ್ತು, ಬಹಳ ಕಡಿಮೆ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ನಾವು ಚಿಕ್ಕವರಿದ್ದಾಗಲೂ ಕೂಡ ಇನ್ನೇನು ನಮ್ಮ ದೇಶ ಸುಧಾರಣೆ ಆಗಲ್ಲ, ಮತ್ತು ಹಿಂಗೆ ಹೋಗೋದು, ಎಲ್ಲ ರಾಜಕಾರಣಿಗಳು ಕೆಟ್ಟು ಹೋಗ್ಬಿಟ್ರು, ಜನನೂ ಕೆಟ್ಟು ಹೋಗಿದ್ದಾರೆ, ಸುಧಾರಣೆ ಮಾಡೋಕ್ಕಾಗಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ರು. ಆದರೆ ನಮ್ಮ ದೇಶದ ಅದೃಷ್ಟ ಚೆನ್ನಾಗಿದೆ. ಋಷಿಗಳು, ಶರಣರು, ಸಂತರ ತಪಸ್ಸಿನ ಫಲ ಇಲ್ಲಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಕೋಟಿ ಜನರ ಬಲಿದಾನ ನಮ್ಮ ಜೊತೆಗಿದೆ. ಅವರ ತಪಸ್ಸು, ಅವರ ಬಲಿದಾನ, ಅವರ ಸದಿಚ್ಛೆ ನಮ್ಮ ಜೊತೆಗಿತ್ತು. ಆದ್ದರಿಂದ ಈ ದೇಶಕ್ಕೆ ಉಳಿಗಾಲ ಆಯಿತು. ಇಲ್ಲದೆ ಹೋಗಿದ್ರೆ ಈ ದೇಶನ ಹುರಿದು ಮುಕ್ಕೋದಕ್ಕೆ ಕಾಯ್ತಾ ಇದ್ರು. ಅದೃಷ್ಟವಶಾತ್ ನಮ್ಮಲ್ಲಿ ದೇಶಭಕ್ತಿ ಮತ್ತೆ ಉದ್ಭವ ಆಯಿತು. ಸಮರ್ಥ ನಾಯಕರು, ನಿಸ್ವಾರ್ಥ ನಾಯಕರು ಬಂದರು. ಆಗಾಗ ಬಂದರು. ಈ ಒಂದು 11 ವರ್ಷದಿಂದ ಇನ್ನೂ ನಮ್ಮಲ್ಲಿ ದೇಶಭಕ್ತಿ, ದೇಶಪ್ರೇಮ ಮತ್ತು ನನಗಾಗಿ ದುಡಿಬೇಕು ಅನ್ನೋದಕ್ಕಿಂತ ದೇಶಕ್ಕಾಗಿ ದುಡಿಬೇಕು ಅನ್ನುವಂಥ ಪ್ರಜ್ಞೆ ಬಂತು. ನಾವು ಚಿಕ್ಕವರಿದ್ದಾಗ ಸುಮ್ಮನೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮಾಡ್ತಿದ್ರು ಅಷ್ಟೇ. ದೇಶಕ್ಕೋಸ್ಕರ ಬದುಕ್ರಿ, ದೇಶಕ್ಕೋಸ್ಕರ ಓದ್ರಿ, ದೇಶಕ್ಕೋಸ್ಕರ ದುಡೀರಿ ಅನ್ನುವಂತಹ ಮಾತುಗಳನ್ನು ಯಾರೂ ಹೇಳ್ಕೊಡ್ತಿರ್ಲಿಲ್ಲ. ಸಹಜವಾಗಿ ಬಂದ್ಬಿಡ್ತು. ಗಾಂಧೀಜಿಯನ್ನು ನೆನೆಸೋರು, ನೆಹರು ನೆನೆಸೋರು, ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನು ನೆನೆಸೋರು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನು ನೆನೆಸೋರು. ಇಷ್ಟು, ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಇಷ್ಟೇ ಹೆಸರು ಕೇಳಿದ್ದು. ಆದರೆ ಅವರೆಲ್ಲರಿಗಿಂತಲೂ ಬಹಳ ದೊಡ್ಡ ಒಂದು ಸಮೂಹ, ದೊಡ್ಡ ಸಂಖ್ಯೆಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಇದ್ದಾರೆ. ಇವರು ಕೊನೆಗೆ ಬಂದವರು. ಇವರೆಲ್ಲ ಮೊದಲು ಅಂದರೆ 18ನೇ ಶತಮಾನಕ್ಕಿಂತ ಮೊದಲಿಂದನೂ ಬಲಿದಾನ ಮಾಡಿಕೊಂಡವ್ರ ಸಂಖ್ಯೆ ಲಕ್ಷ ಸಂಖ್ಯೆಯಲ್ಲಿದೆ. ಆದ್ದರಿಂದ ಅವರೆಲ್ಲರೂ ಪರಿಚಯ ಬಂದಿದ್ದು
75ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಿದ್ವಲ್ಲ, 75 ವಾರಗಳು ಮಾಡಿದಾರಲ್ಲ ಆವಾಗಲೇ. ಅದು ಹಿಂದಿಂದ ಏನೇ ಆಗಲಿ, ಒಟ್ಟು ಈಗ 77 ವರ್ಷಗಳಲ್ಲಿ, 76 ವರ್ಷದಲ್ಲಿ ಒಂದೇ ಸಂವಿಧಾನ, ಒಂದು ಸೈನ್ಯ, ಒಂದು ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಎಲ್ಲಿ ನಾವೆಲ್ಲ ಬದುಕೊಂಡು ಬಂದಿದ್ದೀವಿ. ಅದರಲ್ಲೂ 2 ವರ್ಷ ತುರ್ತು ಪರಿಸ್ಥಿತಿ, 2.5 ವರ್ಷ, 3 ವರ್ಷ ಅಂತ ಕಾಣುತ್ತೆ, 2 ವರ್ಷ. ಆವಾಗ ಸಂವಿಧಾನಕ್ಕೆ ಚ್ಯುತಿ ಬಂದಿತ್ತು. ಯಾರು ಇವಾಗ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೋ ಅವರ ಹಿರಿಯರೇ, ಅವರ ಅಜ್ಜಿ ಅವರೆಲ್ಲ ಸಂವಿಧಾನ ಸಂಪೂರ್ಣವಾಗಿ ಅಮಾನತ್ನಲ್ಲಿ ಇಟ್ಬಿಟ್ಟಿದ್ರು. ಅಂತಹ ಸ್ಥಿತಿಯನ್ನು ಬಿಟ್ಟರೆ 2 ವರ್ಷ ಬಾಕಿಯಂತೆ ಸಂವಿಧಾನ ಪಾಲಿಸ್ಕೊತ ಬಂದಿದ್ದೀವಿ. ಇನ್ಮೇಲೆ ನೀವೆಲ್ಲರೂ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ದೇಶಕ್ಕೋಸ್ಕರ ಬದುಕೋದು ಅಂತ ಹೇಳ್ಕೊಡ್ಬೇಕು. ದೇಶಕ್ಕೋಸ್ಕರ ಸಾಧನೆ ಮಾಡಿ, ನನ್ನ ದೇಶ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ನೀವು ಚೆನ್ನಾಗಿರ್ತೀರ, ಎಲ್ಲರೂ ಚೆನ್ನಾಗಿರ್ತೀವಿ. ಆದ್ದರಿಂದ ದೇಶಕ್ಕೋಸ್ಕರ ತೆರಿಗೆ ಕೊಡೋಣ, ದೇಶಕ್ಕೋಸ್ಕರ ಕಾನೂನು ಪಾಲನೆ ಮಾಡೋಣ. ನನ್ನ ಸ್ವಾರ್ಥಕ್ಕಿಂತ ದೇಶಕ್ಕಾಗಿ ದುಡಿಯೋದು ಅಂತ ದುಡಿದಾಗ ಅದರಲ್ಲಿ ನನ್ನ ಸ್ವಾರ್ಥವು ಈಡೇರುತ್ತೆ, ನನ್ನ ಅಭಿವೃದ್ಧಿಯು ಆಗೇ ಆಗುತ್ತೆ. ಆದರೆ ನೇಷನ್ ಫಸ್ಟ್, ರಾಷ್ಟ್ರವೇ ಮೊದಲು ಅನ್ನುವಂಥದ್ದು ಬರಲಿ. ಜೊತೆಗೆ ಇದರಿಂದ ಯುರೋಪಲ್ಲಿ ನುಕ್ಸಾನ ಆಯಿತು. 2 ಮಹಾಯುದ್ಧಗಳಾಗಕ್ಕೆ ರಾಷ್ಟ್ರೀಯವಾದನೇ ಕಾರಣ ಆಯಿತು. ಆದರೆ ಭಾರತ ದೇಶದ ಅಂತರಂಗ ಯುದ್ಧದ ಅಂತರಂಗ ಅಲ್ಲ. ಆವಾಗ ಆಗಿರ್ಬೋದು ಹಿಂದೆ, ಆದರೆ ಭಾರತೀಯರು ತಮ್ಮ ಮೇಲೆ ಬಂದಾಗ ರಕ್ಷಣೆ ಮಾಡ್ಕೊಳ್ಳೋಕೆ ಹೊಡೆದಾಡ್ತಾರೆ ಹೊರತು ತಾವಾಗೇ ಹೋಗಿ ವಿಸ್ತರಣವಾದ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಈಗಂತೂ ಇಲ್ವೇ ಇಲ್ಲ. ನಮ್ಮ ಬಹಳ ಶ್ರೇಷ್ಠ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾವು ಮೊದಲು ಪರಮಾಣು ಬಳಸಲ್ಲ ಅಂತ ಪ್ರತ್ಯಕ್ಷವಾಗಿ ಹೇಳ್ಬಿಟ್ಟಿದ್ದಾರೆ. ಅದನ್ನು ಹೇಳಿದ್ದಾರೆ, ನಾವು ಮೊದಲು ಯಾವ ಕಾರಣಕ್ಕೂ ಪರಮಾಣುನ ಬಳಸಲ್ಲ, ನಾವು ಅಷ್ಟು ಸುರಕ್ಷಿತವಾಗಿ ಇಟ್ಕೊತೀವಿ ಅನ್ನುವ ಮಾತನ್ನು ಹೇಳಿದ್ದಾರೆ. ಆದರೆ ಪರಮಾಣು ಬಾಂಬನ್ನು ಮಾಡ್ಕೊತೀವಿ ಅಂತಲೂ ಹೇಳಿದ್ದಾರೆ. ಅದಕ್ಕೆ ನಾವು ವಿಸ್ತರಣವಾದಿಗಳಲ್ಲ ಭಾರತೀಯರು. ಆದರೆ ದೇಶಾಭಿಮಾನವನ್ನು ಕಳ್ಕೊಂಡ್ರೆ, ದೇಶ ಪ್ರೇಮವನ್ನು ಕಳ್ಕೊಂಡ್ರೆ ನಮಗೆ ಭವಿಷ್ಯ ಇಲ್ಲ. ಆದ್ದರಿಂದ ಚುನಾವಣೆಗಳು ಚೆನ್ನಾಗಿ ನಡೀಬೇಕು. ನಿನ್ನೆ ರಾಷ್ಟ್ರೀಯ ಮತದಾರರ ದಿನ, ಅಂದರೆ ಚುನಾವಣಾ ಆಯೋಗ ಸ್ಥಾಪನೆ ಆಗಿದ್ದು 25ನೇ ತಾರೀಕು, 50ನೇ ಇಸ್ವಿ 25ನೇ ತಾರೀಕು, ಗಣರಾಜ್ಯೋತ್ಸವಕ್ಕೆ ಮುನ್ನ ದಿನವೇ ಆಗಿದೆ. ಅದನ್ನು ರಾಷ್ಟ್ರೀಯ ಮತದಾರರ ದಿನ ಅಂತ 2010ರಿಂದ ಮೋಸ್ಟ್ಲಿ ಅಥವಾ 11ರಿಂದ ಮಾಡಿರಬೇಕು ಅಂತ ಕಾಣುತ್ತೆ. 16ನೇ ರಾಷ್ಟ್ರೀಯ ಮತದಾರರ ದಿನ ಆಯಿತು. ಇನ್ಮೇಲೆ ಪ್ರತಿಯೊಬ್ಬ ಮಗುವಿಗೂ ನೀವು ಹೇಳಬೇಕು, ದೇಶಕ್ಕಾಗಿ ಬದುಕು, ದೇಶಕ್ಕಾಗಿ ಮಾಡು, ನೀನು ಅಂಥವನಾಗು, ನೀನು ಇಂಥವನಾಗು, ಕೆಲಸ ತಗೋ, ಹೊಟ್ಟೆಪಾಡು ಮಾಡು ಅನ್ನೋ ಕಾಲ ಹೋಯ್ತು. ಬಿಟ್ಬಿಡಿ ಅದನ್ನು. ನೀನು ದುಡಿ, ನೀನು ಬೆಳೆ, ಎಲ್ಲರನ್ನೂ ಬೆಳೆಸು ಅನ್ನುವಂಥದ್ದು. ಜೊತೆಗೆ ಸರ್ಕಾರಿ ನೌಕರಿ ಬಗ್ಗೆ ಆಸೆ ಬೇಡ. ಅದ್ರ ಬದಲು ನೀನೊಬ್ಬ ಶ್ರೇಷ್ಠ ಉದ್ಯಮಿಯಾಗಿ ಬೆಳಿ, ನೀನೊಬ್ಬ ಶ್ರೇಷ್ಠ ಪರಿಸರವಾದಿಯಾಗಿ ಬೆಳಿ, ನೀನೊಬ್ಬ ಶ್ರೇಷ್ಠ ಸಂತನಾಗಿ, ಶರಣನಾಗಿ ಬೆಳಿ. ಅದನ್ನು ಕಲಿಸ್ಬೇಕಾಗಿದೆ. ಅಂಥವ್ರನ್ನ ನಾವು ನಿರ್ಮಾಣ ಮಾಡಬೇಕಾಗಿದೆ. ಅದೇ ನಿಜವಾದ ದೇಶಭಕ್ತಿ. ಇಲ್ಲದೆ ಹೋದರೆ, ದೇಶಭಕ್ತಿನ ನಾವು ಬೆಳೆಸ್ಕೊಳ್ಳದೆ ಹೋದರೆ ದೇಶದ್ರೋಹಿಗಳಾಗ್ಬಿಡ್ತಾರೆ. ಸೈನ್ಯದಲ್ಲಿದ್ದೂ ಕೂಡ ಪಾಕಿಸ್ತಾನಕ್ಕೆ ಗುಟ್ಟನ್ನು ಬಿಟ್ಕೊಡ್ತಾ ಇರುವಂಥ ಇದ್ದರು ಅಂಥವ್ರು ಸಿಕ್ಕಿಬಿದ್ದಿದ್ದಾರೆ ಅಂದರೆ ಎಷ್ಟು ರಾಷ್ಟ್ರಪ್ರೇಮ ಹಾಳಾಗಿದೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಎಲ್ಲೋ ಒಬ್ಬೊಬ್ಬರು ಅಂಥವ್ರು. ಆದರೆ ದೇಶಕ್ಕಾಗಿ ಬದುಕಿದವರು, ದೇಶಕ್ಕಾಗಿ ಮಡಿದವರು ಬಹಳ ಜನ ಇದ್ದಾರೆ. ಸಾವಿರ ಜನ ಇದ್ದಾರೆ, ಲಕ್ಷ ಜನ ಇದ್ದಾರೆ. ಅವರು ನಮ್ಮೆಲ್ಲರಿಗೂ ಆದರ್ಶ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಾಧುಗಳು ಕೂಡ, ನಿನ್ನೆ ಅದೇ ರಾತ್ರಿ ಅದನ್ನೇ ಹೇಳ್ತಾ ಇದ್ದೆ, ಸಾಧುಗಳು, ಸನ್ಯಾಸಿಗಳು, ಮೌಲ್ವಿಗಳು, ಪಾದ್ರಿಗಳು ಎಲ್ಲರೂ ದೇಶಪ್ರೇಮಿಗಳಾಗಬೇಕು. ಆಗ ನಮ್ಮ ದೇಶ ಜಪಾನ್ ಮಟ್ಟಕ್ಕೆ ಏರೋದಕ್ಕೆ ಆ ಪ್ರಾಮಾಣಿಕತೆ, ಆ ಶುದ್ಧತೆ, ಆ ದೇಶಪ್ರೇಮ ಬರಲಿಕ್ಕೆ ನಮಗೆ ಇನ್ನೊಂದು 25 ವರ್ಷನಾದರೂ ಬೇಕು. 21 ವರ್ಷ ಅಂದರೆ 100 ವರ್ಷ ಆಗುವತ್ತಿಗೆ, 2047 ಹೊತ್ತಿಗೆ ಸಂಪೂರ್ಣ ವಿಕಸಿತ ದೇಶ
ಮತ್ತು ರಾಷ್ಟ್ರಭಕ್ತಿಯುಳ್ಳಂತಹ ಜನ ತಯಾರಾಗಲಿ ಅನ್ನುವಂತಹ ಸತ್ಸಂಕಲ್ಪವನ್ನು ಮಾಡೋಣ. ನಾವು ಮೊದಲು ತಯಾರಾಗೋಣ. ನಾವು ಇವತ್ತಿಂದನೇ ಒಂದು ವೇಳೆ ನಮ್ಮಲ್ಲಿ ಸಂಕುಚಿತ ಮನೋಭಾವನೆ ಇದ್ದರೆ ಜಾತಿ, ಧರ್ಮ, ಮತ, ಕುಲ, ಗೋತ್ರ ಇವೆಲ್ಲವನ್ನೂ ಬಿಟ್ಟು ನಾವು ರಾಷ್ಟ್ರಪ್ರೇಮಿಗಳಾಗೋಣ ಅಂತ ತಿಳ್ಕೊಂಡು ಇವತ್ತು ತಿಳಿಸ್ತಾ 9:15 ನಾವು ಧ್ವಜಾರೋಹಣವನ್ನು ಮಾಡೋಣ. 9ವರೆಗೆ ಧ್ವಜಾರೋಹಣ ಮಾಡಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡೋಣ. ಸರ್ವರಿಗೂ ಶರಣ ಶರಣ.